लोक पुण्य पाप शोचकं विदुं नीतिमार्गतो विदं पुरातनं जगत्पतिं काशिकापुराधिनाथ कालभैरवं भजे काशिकापुराधिनाथ कालभैरवं भजे। ನಾವು ನಮ್ಮ ಕುಟುಂಬ ನಮ್ಮ ಸಂಸಾರ ಅನ್ನುವಂತಹ ಬೆಳೆಯತಕ್ಕಂತಹದ್ದಲ್ಲದೆ ನಮ್ಮವರು ತಮ್ಮವರು ಅನ್ನುವಂತಹ ಸುಮಾರು ಹಲವಾರು ಜೀವರಾಶಿಗಳನ್ನ ನಮ್ಮೊಂದಿಗೆ ಸೇರಿಸಿಕೊಳ್ಳುವಂತಹ ಯೋಗ ಭಾಗ್ಯ ನಮ್ದಾಗ್ಬೇಕು. ಮತ್ತೆ ಮನುಷ್ಯನಲ್ಲಿ ಇವತ್ತಿನ ದಿನ ಕಾಣಿಸ್ಕೊಳ್ದಿರುವಂತಹ ಶತ್ರು ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಅಸೂಯೆ ಅಂತಕ್ಕಂತಹದ್ದು ಪೂರ್ವ ಜನ್ಮ ಸುಕೃತ ಫಲ. ಅದರಲ್ಲೂ ನಾನು ಆಗ್ಲೇ ಹೇಳಿದ ಹಾಗೆ ಯಾರು ದೇವರುಣಗಳನ್ನ ತೀರಿಸ್ಕೊಳ್ತಾ ಮೋಕ್ಷವನ್ನ ಪಡೆಯಬೇಕಾ ಅಂತ ಹೇಳಿ ಸಂಕಲ್ಪ ಮಾಡಿರ್ತಾರೋ ಅವರವರು ಪ್ರತ್ಯಂಗಿರ ಆರಾಧನೆಯನ್ನ ಮಾಡಬೇಕು, ಪ್ರತ್ಯಂಗಿರ ದೇವಿಯ ಹೋಮಗಳಲ್ಲಿ ಪಾಲ್ಗೊಳ್ಬೇಕು, ಆಕೆಯ ಪ್ರೀತಿ ಪಾತ್ರರಾಗಬೇಕು ನಾವೆಲ್ಲರೂ ಸಹ ಅಂತ. ಹೀಗಾಗಿ ತಮ್ಮೆಲ್ಲರಿಗೂ ಸಹ ಜೀವನದಲ್ಲಿ ಮೋಕ್ಷ ಮಾರ್ಗ ಸಿಗಲಿ, ವಂಶಾಭಿವೃದ್ಧಿಯಾಗಲಿ, ಗೋತ್ರಾಭಿವೃದ್ಧಿಯಾಗಲಿ, ಎಲ್ಲ ದುಃಖ ದುರ್ಮಾರ್ಗರು ಸಹ ದೂರ ಹೋಗಲಿ ಅಂತ ಹೇಳಿ ಆ ಭಗವತಿಯನ್ನ ಪ್ರಾರ್ಥನೆಗಳನ್ನ ಮಾಡ್ಕೊಳ್ತಾ ಎಲ್ಲರೂ ಕೂಡ ನಮಸ್ಕಾರ ಮಾಡಿಕೊಂಡು ಹೇಳಿ ಓಂ ಸರ್ವಮಂಗಳ ಮಾಂಗಲ್ಯ ಶತಸಿಂಹ ವದನೆ ಸಹಸ್ರ ಜ್ವಾಲಾಮುಖಿ ನಾರಾಯಣಿ ಮಹಾಭೈರವಿ ಓಂ ಕೃಷ್ಣವಾಸಸೆ ಸಿಂಹವದನೆ ಮಹಾಭೈರವಿ ಜ್ವಲಜ್ವಲ ಜ್ವಾಲಾ ಜಿಹ್ವಾಕರಾಳವದನೆ ಓಂ ಶ್ರೀ ಪ್ರತ್ಯಂಗಿರಾಜೈ ನಮೋ ನಮಃ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ದ್ರವ್ಯಗಳು ಆಗ್ಬೇಕಾದ್ರೆ ಯಾರು ದ್ರವ್ಯ ಮುಂದೆ ಹಾಕ್ತಿರೋ ಆಚೆ ಬೀಳ್ದಿರ ಇರೋ ತರಹ ಆಗ್ಬೇಕು. ಸ್ವಾಹ ಅಂತ ಹೇಳಿದಾಗ ಮಾತ್ರ ಹಾಕ್ಬೇಕು. ಸ್ವಾಹ ಅಂತ ಹೇಳಿದಾಗ ಹಾಕ್ಲಿಲ್ಲ ಅಂತ ಹೇಳಿದ್ರು ಕೂಡ ದೋಷವೇ, ಆಚೆ ಬೀಳೋ ತರಹ ಹಾಕಿದ್ರು ದೋಷವೇ. ಓಂ ಹ್ರೀಂ ಗ್ರೌಂ ಕೃಷ್ಣವಾಸವೇ ಸದಸಹಸ್ರ ಸಿಂಹವದನೆ ಮಹಾಭೈರವೇ ಜ್ವಲ ಜ್ವಲ ಜ್ವಾಲಾ ದಿವ್ಯಾಕರಾಳವದನೆ ಪ್ರತ್ಯಂಗಿರಿ ಹ್ರೀಂ ಕ್ಷೋಂ ಓಂ ನಮೋ ನಾರಾಯಣಾಯ ಗೃಹಸೂರ್ಯ ಆದಿತ್ಯ ಸಹಸ್ರಾರಮಂ ಫಟ ಸ್ವಾಹಾ ಪ್ರತ್ಯಂಗಿರಾಜೈ ನಮಃ. ಓಂ ಹಾಂ ಹ್ರೀಂ ಗ್ರೌಂ ಕೃಷ್ಣವಾಸವೇ ಸದಸಹಸ್ರ ಸಿಂಹವದನೆ ಮಹಾಭೈರವೇ ಜ್ವಲ ಜ್ವಲ ಜ್ವಾಲಾ ದಿವ್ಯಾಕರಾಳವದನೆ ಪ್ರತ್ಯಂಗಿರಿ ಹ್ರೀಂ ಕ್ಷೋಂ ಓಂ ನಮೋ ನಾರಾಯಣಾಯ ಗೃಹಸೂರ್ಯ ಆದಿತ್ಯಾಯ ಸಹಸ್ರಾರಮಂ ಫಟ ಸ್ವಾಹಾ ತನ್ನವಮ. ಓಂ ಹಾಂ ಹ್ರೀಂ ಕ್ರೋಂ ಕೃಷ್ಣವಾಸನೆ ಶತಸಹಸ್ರ ಸಿಂಹವದನೆ ಮಹಾಭೈರವಿ ಜ್ವಲ ಜ್ವಲ ಜ್ವಾಲಾ ದಿವ್ಯಾಕರಾಳವದನೆ ಪ್ರತ್ಯಂಗಿರಿ ಹ್ರೀಂ ಕ್ಷೋಂ ಓಂ ನಮೋ ನಾರಾಯಣಾಯ ಗೃಹಸೂರ್ಯ ಆದಿತ್ಯಾಯ ಸಹಸ್ರಾರಮಂ ಫಟ ಸ್ವಾಹಾ ತನ್ನವಮ. ಓಂ ಹಾಂ ಹ್ರೀಂ ಕ್ರೋಂ ಕೃಷ್ಣವಾಸನೆ ಶತಸಹಸ್ರ ಮಹಾಭೈರವಿ ಜ್ವಲ ಜ್ವಲ ಜ್ವಾಲಾ ದಿವ್ಯಾಕರಾಳವದನೆ ಪ್ರತ್ಯಂಗಿರಿ ಹ್ರೀಂ ಕ್ಷೋಂ ಓಂ ನಮೋ ನಾರಾಯಣ ಗೃಹಸೂರ್ಯ ಆದಿತ್ಯಾಯ ಸಹಸ್ರಾರಮಂ ಫಟ ಸ್ವಾಹಾ ಪ್ರತ್ಯಂಗಿರಾಜೈ ನಮಃ. ಓಂ ಹಾಂ ಹ್ರೀಂ ಕ್ರೋಂ ಕೃಷ್ಣವಾಸನೆ ಶತಸಹಸ್ರ ಮಹಾಭೈರವಿ ಜ್ವಲ ಜ್ವಲ ಜ್ವಾಲಾ ದಿವ್ಯಾಕರಾಳವದನೆ ಪ್ರತ್ಯಂಗಿರಿ ಹ್ರೀಂ ಕ್ಷೋಂ ಓಂ ನಮೋ ನಾರಾಯಣ ಗೃಹಸೂರ್ಯ ಆದಿತ್ಯಾಯ ಸಹಸ್ರಾರಮಂ ಫಟ ಸ್ವಾಹಾ ಪ್ರತ್ಯಂಗಿರಾಜೈ ನಮಃ. ಓಂ ಹಾಂ ಹ್ರೀಂ ಕ್ರೋಂ ಕೃಷ್ಣವಾಸನೆ ಶತಸಹಸ್ರ ಮಹಾಭೈರವಿ ಜ್ವಲ ಜ್ವಲ ಜ್ವಾಲಾ ದಿವ್ಯಾಕರಾಳವದನೆ ಪ್ರತ್ಯಂಗಿರಿ ಹ್ರೀಂ ಕ್ಷೋಂ ಓಂ ನಮೋ ನಾರಾಯಣಾಯ ಗೃಹಸೂರ್ಯ ಆದಿತ್ಯಾಯ ಸಹಸ್ರಾರಮಂ ಫಟ ಸ್ವಾಹಾ
प्रत्यङ्गिराजैरन्नवम् ఓం హాం హ్రీం క్రోం కృష్ణవాసనే శతవాహస్ర సింహవదనే మహాభైరవి జ్వల జ్వల జ్వాలాజిపాకరాళవనే ప్రత్యంగిరి హ్రీం క్షౌం హోం నమో నారాయణాయ గుణసూర్య ఆదిత్య సహస్రనామం ఫట్ స్వాహ प्रत्यङ्गिराजै नमः గుణసూర్య ఆదిత్య సహస్రనామం ఫట్ స్వాహ प्रत्यङ्गिराजै नमः ఓం హాం హ్రీం క్రోం కృష్ణవాసనే సింహవదనే మహాభైరవి జ్వల జ్వల జ్వాలాజిపాకరాళవనే ప్రత్యంగిరి హ్రీం క్షౌం హోం నమో నారాయణాయ గుణసూర్య ఆదిత్య సహస్రనామం ఫట్ స్వాహ प्रत्यङ्गिराजै नमः ఓం హాం హ్రీం క్రోం కృష్ణవాసనే సింహవదనే మహాభైరవి జ్వల జ్వల జ్వాలాజిపాకరాళవనే ప్రత్యంగిరి ఓం క్షౌం హోం నమో నారాయణాయ గుణసూర్య ఆదిత్య సహస్రనామం ఫట్ స్వాహ प्रत्यङ्गिराजै नमः ఓం హాం హ్రీం క్రోం కృష్ణవాసనే సింహవదనే మహాభైరవి జ్వల జ్వల జ్వాలాజిపాకరాళవనే ప్రత్యంగిరి హ్రీం క్షౌం హోం నమో నారాయణాయ గుణసూర్య ఆదిత్య సహస్రనామం ఫట్ స్వాహ प्रत्यङ्गिराजै नमः ఓం హాం హ్రీం క్రోం కృష్ణవాసనే సింహవదనే మహాభైరవి జ్వల జ్వల జ్వాలాజిపాకరాళవనే गुणसूर्यादित्याय सहस्रारहं भट्नमः स्वाहा ఓం హాం హ్రీం క్రోం కృష్ణవాసనే శతసహస్రసింహవదనే మహాభైరవి జ్వల జ్వల జ్వాలాజిత్వాకరాళవదనే ప్రత్యంగిరి హ్రీం క్షౌం హోం నమో నారాయణాయ గుణసూర్యాదిత్యాయ సహస్రనామం ఫట్ స్వాహ ॐ आं ह्रीं क्रों कृष्णवासते शतसहस्रसिंहवदने महाभैरवी ज्वलज्वलज्वालाजिह्वाकराळवदने प्रत्यङ्गिरे ह्रीं श्रों ॐ नमो नारायणाय गुणसूर्यादित्याय सहस्रारहं भट्नमः स्वाहा ఓం హాం హ్రీం క్రోం కృష్ణవాసతే శతసహస్రసింహవదనే మహాభైరవి జ్వల జ్వల జ్వాలాజిహ్వాకరాళవదనే ప్రత్యంగిరి హ్రీం క్షౌం హోం నమో నారాయణాయ గుణసూర్యాదిత్యాయ సహస్రనామం ఫట్ స్వాహ आं ह्रीं क्रों कृष्णवासते शतसहस्रसिंहवदने महाभैरवी ज्वलज्वलज्वालाजिह्वाकराळवदने प्रत्यङ्गिरे ह्रीं श्रों ॐ नमो नारायणाय गुणसूर्यादित्याय सहस्रारहं भट्नमः स्वाहा ఓం హాం హ్రీం క్రోం కృష్ణవాసతే శతసహస్రసింహవదనే మహాభైరవి జ్వల జ్వల జ్వాలాజిహ్వాకరాళవదనే ప్రత్యంగిరి హ్రీం క్షౌం హోం నమో నారాయణాయ గుణసూర్యాదిత్యాయ సహస్రనామం ఫట్ స్వాహ आं ह्रीं क्रों कृष्णवासते शतसहस्रसिंहवदने महाभैरवी ज्वलज्वलज्वालाजिह्वाकराळवदने प्रत्यङ्गिरे ह्रीं श्रों ॐ नमो नारायणाय गुणसूर्यादित्याय सहस्रारहं भट्नमः स्वाहा ఓం హాం హ్రీం క్రోం కృష్ణవాసతే శతసహస్రసింహవదనే మహాభైరవి జ్వల జ్వల జ్వాలాజిహ్వాకరాళవదనే ప్రత్యంగిరి హ్రీం క్షౌం హోం నమో నారాయణాయ గుణసూర్యాదిత్యాయ సహస్రనామం ఫట్ స్వాహ ॐ आं ह्रीं क्रों कृष्णवासते ह्रीं श्रों ॐ नमो नारायणाय गुणसूर्यादित्याय सहस्रारहं भट्नमः स्वाहा ఓం హాం హ్రీం క్రోం కృష్ణవాసతే శతసహస్రసింహవదనే మహాభైరవి జ్వల జ్వల జ్వాలాజిహ్వాకరాళవదనే ప్రత్యంగిరి హ్రీం క్షౌం హోం నమో నారాయణ
नामावली पूजां करिष्ये। ओम दुर्गायै नमः, ओम दुर्विघ्नये नमः, ओम दारिद्र्यमन्ये नमः, ओम लक्ष्म्यै नमः, ओम लज्जायै नमः, ओम महामायायै नमः, ओम मेधायै नमः, ओम स्थित्यै नमः, ओम नार्यै नमः, ओम गौर्यै नमः, ओम कीर्त्यै नमः, ओम करालिन्यै नमः, ओम मालिन्यै नमः, ओम मत्यै नमः, ओम ब्राह्म्यै नमः, ओम वीणाधरायै नमः, ओम वाण्यै नमः, ओम शारदायै नमः, ओम हंसायै नमः, ओम त्रिनेत्रायै नमः, ओम त्रिशूलिन्यै नमः, ओम ईशानायै नमः, ओम त्रिययै नमः, ओम त्रेतामयायै नमः, ओम शुभदायिन्यै नमः, ओम शंखिन्यै नमः, ओम चक्रन्यै नमः, ओम घोरायै नमः, ओम कराल्यै नमः, ओम मालिन्यै नमः, मत्यै नमः, ओम महेश्वर्यै नमः, ओम महेश्वासायै नमः, ओम मधुव्रतायै नमः, ओम मयूरवाहिन्यै नमः, ओम नीलायै नमः, ओम भारत्यै नमः, ओम भास्वराम्बरायै नमः, ओम पीताम्बरधारिण्यै नमः, ओम सीतायै नमः, ओम कौमार्यै नमः, ओम देवरत्न्यै नमः, ओम मृगन्यै नमः, ओम राधिन्यै नमः, ओम प्रज्ञायै नमः, ओम गजन्यै नमः, ओम खण्डिन्यै नमः, ओम प्रभायै नमः, ओम जगन्मात्रे जगत्सात्रेमाताः परालम्बदेवी देवतायै नमो नमः प्रीत्यर्थं नामावली पूजां समर्पयामि। अस्य श्रीदेवदेवोत्तमीं देवता सार्वभौमीं सुब्रह्माण्डनायकीं जगद्धात्रे जगन्मात्रे माता परालम्बदेवी नमः। द्वितीयवर्षे वार्षिकोत्सव महामुहूर्तकाले प्रातःकाल आराधना प्रदेशेषु भगवती चतुर्वेदप्रियेः प्रप्रदाः ऋग्वेदप्रिये स्वामिनः ऋग्वेदोदारयाः निमीळे पुरोहितं यज्ञस्य मृत्विदं ये तत्सामगायन्नास्ति
तर्हि कंसुचेस्मिनः एकतालमवधारय कट्टतालम रुद्रतालम आदितालम पटली कृंजताटन परपीटन परटाटम समये उमया सहपमचेत सियमशासन निवसन शिव शंकर हरमे हर दुरितम वसतीन्द्रय विष्णुदय सहस्रं कंज सकृते परजोटन परिमोचन प्रणपातक विकृते शमनतन भवगानन निरतिं भवजरेण शिव शंकर हरमे करुणाकरम ಅಂತ ಈಗ ಅರ್ಥ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಒಂದು ಶ್ಲೋಕವನ್ನು ಹೇಳಿಕೊಡ್ತೇನೆ. ಎಲ್ಲರೂ ಸಹ ಒಂದು ಶ್ಲೋಕವನ್ನ ಭಕ್ತ್ಯಾನುಸಾರವಾಗಿ ಮನಃಶಕ್ತಿಯಿಂದ ಪದ್ಧತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಮಕ್ಕಳು ಎಲ್ಲರೂ ಸಹ ಭಕ್ತಿಯಿಂದ ಹೇಳಿಕೊಡ್ಬೇಕು. ಹೇಳಿ ಎಲ್ಲ ಭಕ್ತವತ್ಸಲ ಭಯ ನಿವಾರಿಕೆ ಭಕ್ತವತ್ಸಲ ಭಯ ನಿವಾರಿಕೆ ಇಳಿದ ಮಟ್ಟಿಗೆ ಪೂಜೆಯ ನೀನೆ ಮಾಡಿಸಿ ನೀನೆ ಮುಗಿಸಿದೆ ನಮ್ಮ ರಕ್ಷಿಸು ಹೇ ತಾಯಿ ಅರಸು ಬಾರಯ ನಮ್ಮ ತಾಯಿ ಕೈಯ ಮುಗಿದು ಬೇಡುವೆ ನಿನ್ನ ಪೂಜೆ ಗೈದ ನಮಗೆ ಜನ್ಮ ಸಾರ್ಥಕವಾಯಿತು ಸರ್ವ ಮಂಗಳವಾಯಿತು ನಿನ್ನ ನಾಮ ಮಂಗಳ ನಿನ್ನ ಪೂಜೆ ಮಂಗಳ ನಿನ್ನ ಧ್ಯಾನ ಮಂಗಳ ನಿನ್ನ ಕಾರ್ಯ ಮಂಗಳ ನಿನ್ನ ಸೇವೆ ಮಂಗಳ ನೀನೇ ಸರ್ವ ಮಂಗಳ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು.
ಏನೇ ಅಂತ ಹೇಳ್ತಾನೆ ಬರ್ತಿದ್ವಿ, ಬರ್ತೀರಾ ಇರಿ. ಪಟಾಲಮ್ಮ ದೇವಿಯೇ ನಮಃ. ಪಟಾಲಮ್ಮ ದೇವಿಯೇ ನಮಃ. ಪಟಾಲಮ್ಮ ದೇವಿಯೇ ನಮಃ. ರಾಜಾಧಿರಾಜಾಯ ಪ್ರಸನ್ನಸಾಯಿನೇ ನಮೋ ವಯಂ ವೈ ಕೇಶವಾಯ ಕುರ್ಮಹೇ. ಮಹಾರಾಜಾಯ ನಮಃ. देवी नारायणि नमोस्तुते। रमण गोविंद जानकी रमण गोविंद रमण गोविंद पटारम पादमे गति गोविंद माता अखिलांड कोटि ब्रह्मांड नागे चौडेश्वरी देवता स्वरूपिणे महाकाली महालक्ष्मी महासरस्वत्यै नमो नमः। विशेषतः प्रत्यंगिर मातायै नमो नमः। संपूर्ण दिव्यानुग्रह वीक्षणा फलसिद्धिरस्तु। सर्वे जनाः सुखिनो भवन्तु, समस्त सन्मंगलानि भवन्तु, महान्तु अनुगृह्णन्तु, तथास्तु। जय बोलो श्री पटालम्म माता की जय। सर्वे जनाः सुखिनो भवन्तु, समस्त सन्मंगलानि भवन्तु, महामंगल दिव्य नीराजनम्। ಅಮ್ಮ ಮೈಕಟ್ಟಿ ಕಾಮಕಾಪಿತಾಗಳು ಅದೇ ರೀತಿಯಾಗಿ ದೇವಸ್ಥಾನವನ್ನು ರೂಟ್ ಹಾಕೊಂಡ್ರೆ ತೀರ್ಥ ಪ್ರಸಾದ ಕುಂಕುಮ ಪ್ರಸಾದ ಎಲ್ಲ ಇಲ್ಲಿ ಇರ್ತದೆ.
ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಪುರಾಣದೂತ ಗೋವಿಂದ ಹರಿದಾಸ ಗೋವಿಂದ 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 ಹರಿ ಗೋವಿಂದ ಹರಿ ಗೋವಿಂದ पुरुषेन्द्रिये प्रतिष्ठते धनं धान्यं संभोगे तिलाभं सत्यं दीर्घमायुः अभिवर्धताम् परिपूर्ण शोभामन्मयते धनं धान्यं बहुकीर्तिलाभं संवत्सरं दीर्घमायुः पटालमधिपता अस्मद्गुरुभ्यो नमः। सर्वमंगलमांगल्ये शिवे सर्वार्थ साधके शरण्ये त्र्यंबके देवी नारायणी नमोस्तुते। ಜಗದೋದ್ಧಾರಕಳಾದಂತಹ ಮಾತೆ ಪಟಾಲಮ್ಮ ದೇವಿಯ 2ನೇ ವರ್ಷ ವಾರ್ಷಿಕೋತ್ಸವ ಸೇವೆ ಇದೀಗ ಸಂಪನ್ನವಾಗಿದ್ದು, ಸ್ವಾಮಿಗಳ ಸಂಕಲ್ಪದ ಮೇರೆಗೆ ಅಮ್ಮ ತಾಯಿ ಇಲ್ಲಿ ವಿಗ್ರಹ ರೂಪಿಯಾಗಿ ಬಂದು 2 ವರ್ಷಗಳ ಕಾಲ ಆಗಿದೆ. ಹಾಗಾಗಿ ಸಂಪನ್ನವಾಗಿ 2 ದಿನಗಳ ಕಾಲ ಆಕೆಗೆ ವಿಶೇಷವಾಗಿ ಪ್ರೀತಿದಾಯಕವಾದಂತಹ ಮಂತ್ರ ಪುರಸ್ಸರವಾಗಿ ಹೋಮ ಹವನಗಳನ್ನ, ಫಲಪಂಚಾಮೃತಾದಿ ಅಭಿಷೇಕಗಳನ್ನ, ಹಾಗೆ ನಿನ್ನೆ ಸಂಜೆ ವಿಶೇಷವಾಗಿ ಚಂಡಿ ಹೋಮವನ್ನ, ಬೆಳಗ್ಗೆ ಪ್ರತ್ಯಂಗಿರ ಹೋಮವನ್ನ ಹಮ್ಮಿಕೊಳ್ಳಲಾಗಿದ್ದು, ಭಗವತಿಯ ಅನುಗ್ರಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಸಂಪನ್ನವಾಗಲಿ ಅಂತ ಹೇಳಿ ಪ್ರಾರ್ಥನೆಗಳನ್ನ ಮಾಡೋಣ. ಹರಿ ಓಂ ಸ್ವಸ್ತಿ. ಆಚಾರ್ಯರು ಭಗವತಿಯ ಸೇವೆಗೆ ಇದು ಸ್ವಾಮಿಗಳು ಒಂದೆರಡು ಮಾತನ್ನ ಹೇಳ್ತಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಈ ಪಟಾಲಮ್ಮ ದೇವಸ್ಥಾನ ನಾವು ಅನಾದಿ ಕಾಲದಿಂದನೂ ಈ ಒಂದು ಜಾಗದಲ್ಲಿ ಒಂದು 7 ಕಲ್ಲುಗಳ ರೂಪದಲ್ಲಿ ಈ ಜಾಗದಲ್ಲಿ ಇತ್ತು. ಏನೋ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಈ ತಾಯಿ ನಮ್ಗ ಒಳ್ಳೇದನ್ನ ಮಾಡಿದ್ದಾರೆ. ಆ ಒಂದು ಕಾರಣದಿಂದ ಈ ಒಂದು ಜಾಗದಲ್ಲಿ 3 ವರ್ಷದ ಹಿಂದ್ಗಡೆ ನಾನು ಈ ಜಾಗದಲ್ಲೆಲ್ಲ ಪ್ರಯತ್ನ ಪಟ್ಟಿದ್ದು. ಇದುವರೆಗೂ ಇಷ್ಟು ಮಾತ್ರ ರೆಡಿ ಮಾಡಿದ್ದೀನಿ. ಇಲ್ಲಿ ಭಕ್ತಾದಿಗಳು ಬೇರೆ ಬೇರೆ ಜಿಲ್ಲೆಗಳಿಂದನೂ ಬಂದು ಈ ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾರೆ. ಈ ತಾಯಿ ದರ್ಶನ ಪಡ್ಕೊಂಡು ಹೋಗಿರೋವಂಥವ್ರು ಕೂಡ ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿದ್ದಾರೆ. ಅವ್ರ ಜೀವನದಲ್ಲೂ ಅಷ್ಟೇ, ವ್ಯವಹಾರದಲ್ಲೂ ಬೇರೆ ಕೆಲವೊಂದು ವ್ಯವಹಾರ ವಾಟಿಕೆ ಚಟುವಟಿಕೆಗಳಲ್ಲೆಲ್ಲ ಪ್ರತಿಯೊಂದರಲ್ಲೂ ಅವರು ಚೆನ್ನಾಗಿ ಅಭಿವೃದ್ಧಿಯಾಗಿ ಇದ್ದಾರೆ ಅಂದ್ಬಿಟ್ಟು
ಇವಾಗ ಬಂದಿದ್ದಾರೆ ಪ್ರೆಸೆಂಟ್ ಅವರು. ಇಷ್ಟು ಮಾತ್ರ ಹೇಳಕ್ಕೆ ಪ್ರಯತ್ನ ಪಟ್ಟಿರೋಂಥ ತಮ್ಮೆಲ್ಲ ವಿಡಿಯೋ ಮಿತ್ರರಿಗೆ ಹಾಗೂ ನನ್ನ ಇಲ್ಲಿ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ, ತಿಂಗಳಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ ಇಷ್ಟು ಮಾತ್ರ ವಿಶೇಷವಾಗಿ ತಾಯಿ ಅಲಂಕಾರ ನಡೀತದೆ, ಅಭಿಷೇಕಗಳೆಲ್ಲ ಇರ್ತದೆ. ಬೆಳಗ್ಗೆ 9ರಿಂದ 4-5 ಗಂಟೆವರೆಗೂ ನಾವು ಈ ಜಾಗದಲ್ಲಿ ಇರ್ತೀವಿ. ಭಕ್ತಾದಿಗಳೆಲ್ಲ ಬಂದು ತಾಯಿ ದರ್ಶನ ಪಡ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಹೋಗ್ಬೇಕಾಗಿ ವಿನಂತಿ. ಇದು ಅರ್ನಾಯಕ್ನಹಳ್ಳಿ ಗ್ರಾಮ, ಹೊರವಲಯದಲ್ಲಿ ದೇವಸ್ಥಾನ ಇರೋದು. ಕೆರೆ ಭಾಗದಲ್ಲಿ ಹೆಚ್ಚುಗೊಳ್ಳಹಳ್ಳಿ ಪಂಚಾಯಿತಿ ಮತ್ತೆ ವಂಸಂದ್ರ, ಹೆಚ್ಚುಗೊಳ್ಳಹಳ್ಳಿ, ಅರ್ನಾಯಕ್ನಹಳ್ಳಿ 3 ಊರುಗಳಿಗೂ ಸೇರಿದಂತಹ ಒಬ್ಬ ತಾಯಿ ಶ್ರೀಶಕ್ತಿ ಪಟಾಲಮ್ಮ ತಾಯಿ. ದುಕ್ಸಂದ್ರ ಹೋಬಳಿ, ಮುಳಬಾಗಿಲು ತಾಲೂಕು, ಕೋಲಾರ ಡಿಸ್ಟಿಕ್. ಬಂದು ಬರ್ಬೇಕಂದ್ರೆ ಹೆಂಗೆ ಹೊರಗಡೆಯಿಂದ ಬರೋರು ಬರ್ಬೇಕಂದ್ರೆ ಅಡ್ರೆಸ್ ಯಾವ ರೀತಿ? ರಾಮಸಮುದ್ರ ರೋಡ್, ಮುಳಬಾಗಿಲು ಟು ರಾಮಸಮುದ್ರ ರೋಡ್. ಮುಳಬಾಗಿಲಿಂದ 11 ಕಿಲೋಮೀಟರ್ ಈ ದೇವಸ್ಥಾನಕ್ಕೆ. ಹೆಚ್ಚುಗೊಳ್ಳಹಳ್ಳಿ ಕ್ರಾಸ್, ಜ್ಯೋತಿ ನಿವಾಸಿ ಸ್ಕೂಲ್, ದಳವಾಯಿ ಕೆರೆ ಜ್ಯೋತಿ ನಿವಾಸಿ ಸ್ಕೂಲ್ ಆಪೋಸಿಟ್ ಅಲ್ಲಿ. ವಿಶೇಷವಾಗಿ ಈ ಜಾಗದಲ್ಲಿ ಮಕ್ಕಳಾಗದಿರೋರಿಗೆ ಮಕ್ಕಳು ಆಗತ್ತೆ. ಸುಮಾರು ವರ್ಷಗಳಿಂದ ಮದುವೆ ಆಗದಿರೋರು ಕೂಡ ಮದುವೆ ಆಗತ್ತೆ. ಕೆಲವೊಂದು ಮಾಟ ಮಂತ್ರಗಳು, ತಂತ್ರಗಳು ಇದೆಲ್ಲ ನಡೆದು ವ್ಯವಹಾರಗಳಲ್ಲಿ ಮನೆಯಲ್ಲಿ ಕುತಂತ್ರಗಳೆಲ್ಲ ನಡ್ಕೊಂಡಿರೋರಿಗೆ ವಿಶೇಷವಾಗಿ ಪ್ರತ್ಯಂಗಿರ ಹೋಮವನ್ನು ಈ ಜಾಗದಲ್ಲಿ ಮಾಡಿಸ್ತಾ ಇರ್ತೀವಿ. ಆ ಒಂದು ಜಾಗದಲ್ಲಿ ಬಂದು ಕುತ್ಕೊಂಡು ನೀವು ಕೆಲವೊಂದು ಸಮಸ್ಯೆಗಳನ್ನ ತಾಯಿ ಹತ್ರ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಕೆಲವೊಂದು ಕೋರಿಕೆಗಳೆಲ್ಲ ನೆರವೇರುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಇಲ್ಲ, ವಾರ್ಷಿಕೋತ್ಸವ ಅಂತ ಸತಿ ನೋಡೋಣ. ಇದು ದೇವಸ್ಥಾನ ಎಲ್ಲ ಪೂರ್ತಿ ಫಿನಿಶಿಂಗ್ ಆದ್ಮೇಲೆ ಅನ್ಕೊಂಡಿದೀವಿ ಪ್ರತಿ ಅಮಾವಾಸ್ಯೆಗೂ ಈ ಜಾಗದಲ್ಲಿ ಪ್ರತ್ಯಂಗಿರ ಹೋಮ ಮಾಡ್ಬೇಕು ಅಂದ್ಬಿಟ್ಟು. ದೇವಸ್ಥಾನ ಈ ತರ ಹಿಡ್ಕೊಂಡು ನಾವು ಮಾಡೋಕೆ ನಮ್ಗೆ ಸಮ್ಮತಿ ಇರೋದಿಲ್ಲ. ದೇವಸ್ಥಾನ ಎಲ್ಲ ಪೂರ್ತಿ ಆಗ್ಲಿ, ಮತ್ತೆ ಪ್ರಯತ್ನ ಪಡೋಣ. ಭಕ್ತಾದಿಗಳೆಲ್ಲ ಸೇರಿ ಮಾಡೋಣ ಅಂದ್ರೆ ಖಂಡಿತ ಅದು ಮಾಡೋಣ. ದೇವಸ್ಥಾನದ ನನ್ನ ಹೆಸರು ಎಚ್.ಎನ್. ವೆಂಕಟರಮಣಪ್ಪ ಅಂತೇಳಿ. ಹೆಚ್ಚುಗೊಳ್ಳಹಳ್ಳಿ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ನಾನು ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇರ್ತೀನಿ. ನೋಡಿ, ಈ ಒಂದು ಪಟಾಲಮ್ಮ ದೇವಸ್ಥಾನದ ಕುಟುಂಬಸ್ಥರು ಸುಮಾರು ಹಳ್ಳಿಗಳಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಹಂಗಾದ್ರೆ ಹೆಚ್ಚುಗೊಳ್ಳಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರುವಂತ ಅರ್ಪನಾಯಕನಹಳ್ಳಿ, ವಂಸಂದ್ರ, ಗೊಳ್ಳಹಳ್ಳಿಯಲ್ಲಿ ಸುಮಾರು ಕುಟುಂಬಗಳು ಮನೆ ದೇವರಾಗಿ ಪುರಾತನ ಕಾಲದಿಂದಲೂ ಕೂಡ ಇವ್ರು ಏನ್ ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ಕೊಂಡ್ ಬರ್ತಾ ಇದ್ರು. ಸಾಮಾನ್ಯವಾಗಿ ಇದು ಮೊದಲು ಏನಾಗಿತ್ತು ಅಂದ್ರೆ ಒಂದು ಬೆಟ್ಟ ಇತ್ತು, ಇಲ್ಲಿ ಗಿಡಗಳೆಲ್ಲ ಇತ್ತು. ಚಿಕ್ಕದಾಗಿ ಒಂದು ಕಲ್ಲುಗೆ ಅವರೆಲ್ಲನೂ ಕೂಡ ಪ್ರತಿ ವರ್ಷನೂ ಬಂದು ಪೂಜೆಯನ್ನು ಮಾಡಿ ಸುಮಾರು 100 ಜನರಿಗೆ ಊಟ ವ್ಯವಸ್ಥೆ ಎಲ್ಲಾ ಮಾಡ್ಕೊಂಡು ಹೋಗ್ತಾ ಇದ್ರು. ಹಾಗಾದ್ರೆ ಅವರ ಕುಟುಂಬಸ್ಥರಲ್ಲಿ ಇವಾಗ ವೆಂಕಟೇಶ್ ಅವರು ಏನ್ ಮಾಡಿದ್ದಾರೆ, ಚಿಕ್ಕದಾಗಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಬಹಳಷ್ಟು ಭಕ್ತಿನೂ ನಡೆಯುತ್ತೆ. ಮನೆಯಲ್ಲಿರುವಂತಹ ಸಮಸ್ಯೆಗಳಾಗ್ಲಿ, ಸುಮಾರು ವರ್ಷಗಳು ಮದುವೆ ಆಗಿ ಮಕ್ಕಳಾಗದೆ ಇರೋರು, ಗಂಡ ಹೆಂಡತಿ ಸಮಸ್ಯೆ, ಇನ್ನ ಅನೇಕ ರೀತಿಯಂತ ಒಂದು ಏನಪ್ಪಾ ಅಂದ್ರೆ ಆ ಮನೆ ವಾಸ್ತು ಪ್ರಕಾರ ಆಗ್ಲಿ ಎಲ್ಲಾ ವಿಚಾರಗಳ ಬಗ್ಗೆನೂ ಕೂಡ ಅನೇಕ ಭಕ್ತಾದಿಗಳು ಪ್ರತಿ ಶುಕ್ರವಾರನೂ ಇಲ್ಲಿ ಪೂಜೆ ಮಾಡ್ತಾರೆ. ಜೊತೆಗೆ ವಾರ್ಷಿಕೋತ್ಸವ, ಇದು ದ್ವಿತೀಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಿಜವಾಗಿ ಹೇಳ್ಬೇಕಂದ್ರೆ ಸುಮಾರು ಈ ಒಂದು ಮನೆ ದೇವರಾಗಿರುವಂತ ಭಕ್ತಾದಿಗಳು ಪ್ರತಿ ಶುಕ್ರವಾರನೂ ಬರ್ತಾರೆ. ಸುತ್ತಮುತ್ತಲಿರುವಂತ ಎಲ್ಲಾ ಗ್ರಾಮಸ್ಥರು ಕೂಡ ಬಂದು ದೇವರ ಅನುಗ್ರಹವನ್ನು ಪಡ್ಕೊಂಡು ತಮ್ಗಿರುವಂತ ಕಷ್ಟ ಸಮಸ್ಯೆಗಳು ಪರಿಹಾರ ಆಗಿದೆ ಅಂತೇಳಿ ಅನೇಕ ಜನ ನಮ್ಗೂನು ತಿಳಿಸ್ತಾ ಇದ್ದಾರೆ. ಆದ್ರೂ ಕೂಡ ದೇವರಲ್ಲಿ ಭಕ್ತಿ ಇರಬೇಕು. ಯಾವಾಗ ಭಕ್ತಿ ಅಂದರೆ ದೇವರಲ್ಲಿ ಶುದ್ಧವಾಗಿರುವಂತ ನಂಬಿಕೆ ಇದ್ದರೆ ನಾವು ಅಂದುಕೊಂಡಿರುವಂತ ಕೆಲಸಗಳು ತುಂಬಾ ಯಶಸ್ವಿಯಾಗಿರುತ್ತೆ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಅಂತರಂಗ ಬಹಿರಂಗ ಎರಡೂ ಶುದ್ಧವಾಗಿದ್ದರೆ ದೇವರು ನಮ್ಗೆ ಅಂದ್ಕೊಂಡಿರುವಂತ ವಿಚಾರಗಳಲ್ಲಿ ಬಹಳಷ್ಟು ಸಹಕಾರ ಕೊಡುತ್ತೆ. ಅದೇ ರೀತಿ ಇವರು ಕೂಡ ಅಷ್ಟೇ ದೇವರ ಒಂದು ಪೂಜೆಯನ್ನ ಪ್ರತಿ ಶುಕ್ರವಾರ ದಿನ ಆರಾಧನೆ ಮಾಡ್ತಾರೆ, ಅಮಾವಾಸ್ಯೆಗೆ ಮಾಡ್ತಾರೆ, ಹುಣ್ಮೆಗೆ ಮಾಡ್ತಾರೆ. ಆದ್ರೆ ಪ್ರತಿ ವರ್ಷ ಒಂದು ಸರಿ ಏನ್ ಮಾಡ್ತಾರೆ, ದೀಪೋತ್ಸವವನ್ನ ವ್ಯವಸ್ಥೆ ಮಾಡಿ. ನಿಜವಾಗಿ ಹೇಳ್ಬೇಕಂದ್ರೆ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಬಂದು ಅವರ ಸಮಸ್ಯೆಗಳು ಪರಿಹಾರ ಆಗ್ಲಿ ಅಂತೇಳಿ ಆ ದೇವರಲ್ಲಿ ನಾನು
ಹರಕೆ ಮಾಡಿಕೊಳ್ಳುತ್ತಾ ಇಷ್ಟು ವಿಚಾರಗಳನ್ನ ತಿಳಿಸಲು ಅವಕಾಶ ಮಾಡಿಕೊಟ್ಟಂತ ದೇವಸ್ಥಾನದ ದೇವಸ್ಥಾನದ ಒಂದು ಅರ್ಚಕರಿಗೆ ಭಕ್ತಾದಿಗಳಿಗೆ ವಂದಿಸುತ್ತಾ ನನ್ನ 2 ಮಾತನ್ನ